ಖುಷಿ ಪಡುವ ಸುದ್ದಿ. ರಾಜ್ಯದಲ್ಲಿ ಇವತ್ತಿಂದ ಗೋಬಿ ಮಂಚೂರಿ ಬ್ಯಾನ್ ಆಗುತ್ತಾ? ರಾಜ್ಯದಲ್ಲಿ ಇವತ್ತಿಂದ ಗೋಬಿ ಮಂಚೂರಿ ಬ್ಯಾನ್ ಆಗುತ್ತಾ? ಬಾಯ್ ಬಾಯ್ ಟಾಟಾ ಗುಡ್ ಬಾಯ್. ಜೊತೆಗೆ ಕಾಟನ್ ಕ್ಯಾಂಡಿ ಕೂಡ ಬ್ಯಾನ್ ಆಗುವಂತಹ ಸಾಧ್ಯತೆ ಇದೆ. ಯಾಕೆ ಟೆಸ್ಟಿಂಗ್ಗೆ ಒಳಪಡಿಸಲಾಗಿತ್ತು. ಅದರಲ್ಲಿ 100ರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ನನ್ನ ಫೇವರೇಟ್ ಗೋಬಿ ಮಂಚೂರಿ. ಅಂದ್ರೆ ಅದು ಅದ್ರಲ್ಲಿ ಹಾಕ್ತಿರೋ ಬಣ್ಣ ಅದೆಲ್ಲ ಸರಿ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ಟೇಸ್ಟ್ ಚೆನ್ನಾಗಿರುತ್ತಲ್ಲ. ನೋ ಎಜುಕೇಶನ್, ನೋ ಡೆವಲಪ್ಮೆಂಟ್, ಬ್ಲಡಿ ಯೂಸ್ಲೆಸ್ ಫೆಲೋಸ್. ನನ್ನ ಪ್ರಕಾರ ವಿತ್ ಗುಡ್ ಹೈಜಿನಿಕ್ ಒಳ್ಳೆ ಥರ ಮಾಡಿದರೆ ಇರಬೇಕು. ಕೆಮಿಕಲ್ ಅಂದರೆ ಬ್ಯಾನ್ ಆಗೋದು ಓಕೆ. ಹೆಲ್ತೂ ಇಂಪಾರ್ಟೆಂಟ್ ಅಲ್ವಾ? ಕರೆಕ್ಟಾಗಿ ಹೇಳಿದ್ರಿ. ಯಾಕೆಂದರೆ ಗೋಬಿ ಮಂಚೂರಿಯಲ್ಲಿ ಆ ಗೋಬಿ ಒಳಗಡೆ ಹುಳಗಳೆಲ್ಲ ಇರುತ್ತೆ, ತುಂಬ ಹುಳಗಳಿರುತ್ತೆ. ಅದನ್ನು ಕ್ಲೀನ್ ಮಾಡಿ ಚಿಕ್ಕ ಮಕ್ಕಳಿಗೆ ಗೊತ್ತಾಗಲ್ಲ, ಕಲರ್ ಇರುತ್ತೆ ತಿನ್ಬೇಕು ಅಂತ ಇಷ್ಟಪಟ್ಟು ತಿಂತಾರೆ. ಇದರಿಂದ ಕ್ಯಾನ್ಸರ್ ಮಕ್ಕಳಿಗೆ ಇಲ್ದಿರೋದೆಲ್ಲ ಕಾಯಿಲೆಗಳು ಬರ್ತಾ ಇದೆ. ಬ್ಯಾನ್ ಮಾಡ್ಲೇಬೇಕು ಅಷ್ಟೇ. ಯಾರು ತಿನ್ಬೇಡಿ, ಗೋಬಿ ಅಂತಲ್ಲ ಪಾನಿಪುರಿ ತಿನ್ಬೇಡಿ. ಬ್ಯಾನ್ ಆಗೋದು ಒಳ್ಳೇದೇ. ಹೇಳ್ತಾರೆ ಇವಾಗ ಮ್ಯಾಗಿಯಲ್ಲೂ ಹೇಳಿದ್ರು, ಆದ್ರೂ ಏನು ಯೂಸ್ ಇರ್ಲಿಲ್ಲ. ಸುಮ್ನೆ ಹೇಳ್ತಾರೆ, ಏನೋ ಹೇಳ್ತಾ ಇದಾರೆ ಅಷ್ಟೇ. ಹಂಗಂತ ಯಾವ ಬೇವರ್ಸಿ ನನ್ ಮಗ ಹೇಳಿದ್ದು? ಹಾಳಾಗೋಯ್ತೀಯಾ ಎಲ್ಲ ಬಿಟ್ಬಿಟ್ಟು ಬದುಕಲ್ ಕಲಿ. ಗೋಬಿ ಮಂಚೂರಿಯನ್ ಕೂಡ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ತಯಾರಿಕೆಯಲ್ಲಿ ಯಾವುದೇ ಅದನ್ನು ಬಳಸಿದ್ರೆ ಅದನ್ನು ನಿರ್ಬಂಧನೆಯನ್ನು ನಾವು ಮಾಡ್ತಾ ಇದ್ದೀವಿ. ತುಂಬಾ ನೋವಾಗುತ್ತ್ರಿ, ಆದ್ರೆ ಈ ನೋವು ಏನಂತರ ಸ್ವೀಟ್ ಆಗಿದೆ. ಬ್ಯಾನ್ ಆದ್ರೆ ತುಂಬಾ ಸಮಸ್ಯೆ ಆಗುತ್ತೆ. ಇದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ, ನಮ್ಗೆ ತುಂಬಾನೇ ಕಷ್ಟ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಗೋಬಿ ಮಂಚೂರಿಗೆ ಕೃತಕ ಬಣ್ಣವನ್ನು ಬಳಸುವಂತಿಲ್ಲ. ಗೋಬಿಯಂತಹ ಪ್ರಿಪೇರ್ ಫುಡ್ ನಲ್ಲಿ ಕಲರ್ ಅನ್ನು ಬಳಸಲಿಕ್ಕೆ ಅವಕಾಶ ಇರೋದಿಲ್ಲ. ಆಯ್ತು, ಆಮೇಲೆ ನಿಯಮವನ್ನ ಉಲ್ಲಂಘಿಸಿದ್ರೆ 10 ಲಕ್ಷ ದಂಡ, 7 ವರ್ಷ ಜೈಲು ಶಿಕ್ಷೆ.